ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೋಡಿ, ನಾನು 36 ಬ್ಲೌಸ್ ಕಟ್ ಮಾಡ್ತಾಯಿದ್ದೀನಿ. ಫಸ್ಟು ಬ್ಯಾಕ್ ಪಾರ್ಟ್ ಆದರೂ ಕಟ್ ಮಾಡ್ಬೋದು, ಇಲ್ಲಾಂದರೆ ಹ್ಯಾಂಡ್ಸ್ ಆದರೂ ಕಟ್ ಮಾಡ್ಬೋದು. ಫಸ್ಟು ನಾವು ಕೆಳಗಡೆ ನೀಟಾಗಿ ಮಾರ್ಜಿನ್ ಹಾಕೋಬೇಕು. ಅಂದರೆ ಹೆಚ್ಚು ಕಮ್ಮಿ ಇಲ್ದಲೆ ಕ್ಲಾತ್, ಲೈನಿಂಗ್ ಕ್ಲಾತ್ ಆಗಲಿ ಇಲ್ಲಾಂದರೆ ಸಿಂಗಲ್ ಪೀಸ್ ಆಗಲಿ ಫಸ್ಟು ಸ್ಟ್ರೈಟಾಗಿ ಒಂದು ನೀಟಾಗಿ ಮಾರ್ಜಿನ್ ಬಿಟ್ಕೊಳ್ಬೇಕು. ಈಗ ಬ್ಲೌಸು ಇದು ನಾನು ಬಾಡಿ ಮೆಜರ್ಮೆಂಟ್ ತಗೊಂಡು ಹೊಲಿತಾ ಇದ್ದೀನಿ. ಬ್ಲೌಸು ಬಂದುಬಿಟ್ಟು 13.5 ಇದೆ. ಹಾಗೆ ಸೈಡ್ ಜಾಯಿಂಟ್ ಕಡೆ ಕೂಡ 13.5 ನೀಟಾಗಿ ಸ್ಟ್ರೈಟಾಗಿ ಬರಬೇಕಲ್ಲ, ಅದಕ್ಕೋಸ್ಕರ ಆ ಕಡೆ ಮಾರ್ಜಿನ್ ಕಡೆ ಕೂಡ ನೀಟಾಗಿ ತಗೊಬೇಕು. ಮತ್ತು ರೆಡಿ ಬಂದುಬಿಟ್ಟು 13.5. ಮತ್ತು ಮೇಲ್ಗಡೆ ಮಾರ್ಜಿನ್ಗೋಸ್ಕರ 1/2 ಇಂಚ್ ಅನ್ನೋದು ಎಕ್ಸ್ಟ್ರಾ ತಗೊಂಡಿನಿ. ಶೋಲ್ಡ್ರ್ ಬಂದುಬಿಟ್ಟು ಅಂದರೆ ನಮ್ಮ ಫುಲ್ ಶೋಲ್ಡ್ರ್ ಬಂದುಬಿಟ್ಟು 5.5 ತಗೊಂಡಿದ್ದೀನಿ. ಅದರಲ್ಲಿ 3 ಅನ್ನೋದು ನಾನು ಶೋಲ್ಡ್ರ್ ಇಟ್ಕೊಂಡಿದ್ದೀನಿ. ಈಗ 9.5 ಅನ್ನೋದು ನೆಕ್ ಡೀಪ್, 3 ಅನ್ನೋದು ನಾನು 3 ಇಂಚ್ ಕೊಡ್ತಾಯಿದ್ದೀನಿ, ಸ್ವಲ್ಪ ರೌಂಡ್ ಜಾಸ್ತಿ ಬರಲಿ ಅಂತಂದು. ಈಗ ಸ್ಟ್ರೈಟಾಗಿ ಸ್ಕೇಲ್ ಬಳಸ್ತಾ ಇರ್ರಿ. ಸ್ಕೇಲಲ್ಲಿ ನೀಟಾಗಿ ಶೇಪ್ ಕೊಡ್ರಿ, ಎಲ್ಲಿ ಶೇಪ್ ಬರ್ತದಲ್ಲ ಅಲ್ಲಿ. ಮತ್ತು ನಾವು 9 ಇಂಚು ಅನ್ನೋದು ಅಂದರೆ 36 ಸೈಜು ಅಳತೆದು ಒಂದು ಭಾಗ 9 ಅಂತ ಲೆಕ್ಕ ಹಾಕೋಬೇಕು. 4 ಭಾಗ ಮಾಡಿದ್ರೆ 9 ಬರುತ್ತಲ್ಲ, ಅದು 9. ಈಗ ನಾವು ಕಂಕಳು ಸುತ್ತಳತೆಗೆ 6 ಇಂಚ್ ಇಡ್ತಾಯಿದ್ದೀನಿ. ಅಂದರೆ ಆರ್ಮ್ ಡೌನ್ ಬಂದುಬಿಟ್ಟು 6 ಇಂಚು. ಈಗ ನೋಡಿರಿ, 5.5 ಇಟ್ಟಿದ್ದೀನಲ್ಲ, ಅದೇ ರೀತಿ ನಾವು 5.5 ಅಂತ ಅನ್ನೋದು ಆರ್ಮ್ ಡೌನು ಮಾಡೋ ಸಾರಿ ಕರೆಕ್ಟಾಗಿ ಹಾಕೋಬೇಕು. ಇವಾಗ ನೀಟಾಗಿ ಸ್ಕೇಲಲ್ಲಿ ಒಂದು ಲೈನ್ ಹಾಕ್ಕೊಂಡ್ರಿ. ಈಗ ನೆಕ್ಸ್ಟು ನಾವು ಸೈಡ್ ಜಾಯಿಂಟ್ ಕಡೆ ಕೂಡ ನೀಟಾಗಿ ಸ್ಕೇಲಲ್ಲಿ ನಾವು 9ಕ್ಕೆ ಮಾರ್ಜಿನ್ ಮಾಡ್ಕೊಂಡಿದ್ದೀವಲ್ಲ, ಅಲ್ಲಿವರೆಗೂ ಸ್ಕೇಲಲ್ಲಿ ಸ್ಟ್ರೈಟಾಗಿ ಹಾಕೋಬೇಕು. ಈಗ 9 ಇಂಚು ಅನ್ನೋದು ನೀಟಾಗಿ ಹಾಕ್ಕೊತಾ ಇದ್ದೀನಿ. ಅಲ್ಲಿ ಕೂಡ 6 ಇಂಚು ಅನ್ನೋದು ನಾವು ಕರೆಕ್ಟಾಗಿ ಹಾಕ್ಕೊಂಡ್ಬಿಟ್ಟು ಒಂದು ಸ್ಟ್ರೈಟಾಗಿ ಎಲ್ ಶೇಪ್ ಬರೋ ಥರ ರೆಡಿ ಮಾಡ್ಕೋಬೇಕು. ಈಗ ಕರ್ವ್ ಸ್ಕೇಲ್ ತಗೊಂಡ್ಬಿಟ್ಟು ರೌಂಡ್ ಹಾಕ್ಕೋಬೇಕು. ಅಲ್ಲಿ 1.5 ಇಂಚ್ ಅನ್ನೋದು ಬರುತ್ತೆ. ಈಗ ನಮ್ಮ ಕಂಕಳು ಸುತ್ತಳತೆ ಬಂದುಬಿಟ್ಟು 16 ಇಂಚಿದೆ. ಅದರಲ್ಲಿ ನೋಡಿ 8 ಬರುತ್ತೆ. ಆ ರೀತಿ ಕರೆಕ್ಟಾಗಿ 8 ಅನ್ನೋದು ಮ್ಯಾಚ್ ಆಗಬೇಕು. ಆವಾಗ ನಾವು ಬ್ಲೌಸ್ ಕಟ್ ಮಾಡಿದಾಗ ಕ್ಲೀನಾಗಿರುತ್ತೆ. ಯಾವುದೇ ಆಗಲಿ ಕಂಕಳು ಸುತ್ತಳತೆ ತಗೊಳ್ಬೇಕು, ಬಾಡಿ ತಗೊಂಡಾಗ ಕರೆಕ್ಟಾಗಿ ಬರುತ್ತೆ. ಈಗ ನೆಕ್ ಡೀಪಲ್ಲಿ ರೌಂಡ್ ಶೇಪ್ ಕೊಡ್ತಾಯಿದ್ದೀನಿ. ಇಲ್ಲಿ ಸ್ಟಾರ್ ನೆಕ್ ಆದರೂ ಕೊಡ್ಬೋದು, ಇಲ್ಲಾಂದರೆ ವಿ ಶೇಪು, ಆ ರೀತಿ ಅದರೊಳಗಡೆ ತಗೊಳ್ಬೇಕು. ಈಗ ನೀಟಾಗಿ ನಾವು ಹೇಗೆ ಮಾರ್ಕ್ ಮಾಡಿರ್ತೀವೋ ಹಾಗೆ ಕಟ್ ಮಾಡ್ಕೊಬೇಕು. ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಲೈಕ್ ಮಾಡಿರಿ ಫ್ರೆಂಡ್ಸ್. ಈಗ ನಾವು ಬ್ಲೌಸು ಇಲ್ಲಲ್ಲ, ನಾವು ಸೊಂಟದ ಅಳತೆ ತಗೊಂಡಿದ್ದೀನಿ. ಸೊಂಟದ ಅಳತೆ ಬಂದುಬಿಟ್ಟು 30 ಇದೆ. ಆ 30ಗೆ 1 ಇಂಚು, ಯಾಕಂದರೆ ನಾವು ಅಲ್ಲಿ ಡಾಟ್ ಕೊಡ್ತೀವಲ್ಲ, ಅದರಿಂದ 1 ಇಂಚ್ ಹಾಕೋಬೇಕು. ಅಂದರೆ 7.5 ಬರುತ್ತೆ. 7.5ಗೆ ಪ್ಲಸ್ 1 ಇಂಚ್ ಮಾಡಿದ್ರೆ 8.5 ಆಗುತ್ತೆ. 8.5ನ ನಾನು ತಗೊಂಡಿದ್ದೀನಿ. ನೋಡಿ, ಇದು 36 ಸೈಜು ಬ್ಲೌಸು. ಸೊಂಟ ಬಂದುಬಿಟ್ಟು 30 ಇದೆ. ಅಂದರೆ ಒಂದು 4 ಇಂಚು ಅನ್ನೋದು ಡಿಫ್ರೆಂಟ್ ಇರುತ್ತೆ. ಈಗ ಬ್ಯಾಕ್ ಪಾರ್ಟ್ ತಗೊಂಡ್ಬಿಟ್ಟು ಫ್ರಂಟ್ ಪಾರ್ಟು ಕಟ್ ಮಾಡಬೇಕು. ಅದಕ್ಕೆ ಬ್ಯಾಕ್ ಪಾರ್ಟ್ ಅನ್ನೋದು ನೀಟಾಗಿ ನಾವು ಫಸ್ಟು ಬ್ಯಾಕ್ ಪಾರ್ಟು ನಾವು ಎಷ್ಟು ನೀಟಾಗಿ ಕಟ್ ಮಾಡ್ಕೊಳ್ತೀವೋ ಫ್ರಂಟ್ ಪಾರ್ಟು ಅಷ್ಟು ಕ್ಲಿಯರಾಗಿ ಬರುತ್ತೆ. ಇವಾಗ ನಾವು ಬ್ಯಾಕ್ ಪಾರ್ಟ್ ಆಗಿದೆ ಹಾಗೆ ನೀಟಾಗಿ ಅದು ಹೇಗೆ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅದೇ ರೀತಿ, ಅಂದರೆ ಶೋಲ್ಡ್ರು, ಆರ್ಮ್ ಡೌನು ಅದೆಲ್ಲ ನೀಟಾಗಿ ಆ ಥರ ಮಾಡ್ಕೋಬೇಕು. ಮಾರ್ಜಿನು ಅವೆಲ್ಲ ಮುಂಚೆನೇ ಸ್ಟ್ರೈಟಾಗಿ ಇಲ್ಲ ಹಾಕ್ಕೊಂಡಿದ್ದೀವಲ್ಲ. ನಾನು ನೆಕ್ ಬಂದುಬಿಟ್ಟು 7 ಇಡ್ತಾಯಿದ್ದೀನಿ. ಅವ್ರಿಗೆ 7 ಇಟ್ಬಿಟ್ಟು ಸ್ಟ್ರೈಟಾಗಿ ಒಂದು ಗೆರೆ ಎಳ್ಕೋಬೇಕು. ಈಗ ನೆಕ್ಸ್ಟು ಆರ್ಮ್ ಡೌನ್ಗೆ ನಾವು ಮಾರ್ಜಿನ್ ಮಾಡಿದ್ದೀವಲ್ಲ, ಅಲ್ಲಿ ನೀಟಾಗಿ ಒಂದು ಸಲ ಸ್ಕೇಲಲ್ಲಿ ಎಲ್ ಶೇಪ್ ಬರೋ ಥರ ನೀಟಾಗಿ ಮಾಡ್ಕೊಂಬಿಟ್ಟು ಅದರೊಳಗೆ 1/2 ಇಂಚ್ ಅನ್ನೋದು ನಾವು ತಗೊಬೇಕು. 1/2 ಇಂಚ್ ತಗೊಂಬಿಟ್ರೆ, ಅಂದರೆ ಫ್ರಂಟ್ ಪಾರ್ಟಲ್ಲಿ ನಾವು ಶೇಪ್ ಕೊಡಬೇಕಲ್ಲ, ಅದಕ್ಕೆ 1/2 ಇಂಚ್ ಅನ್ನೋದು ತಗೊಂಡಿದ್ದೀನಿ. ಈಗ ಬಂದುಬಿಟ್ಟು ನಾವು ಮಾರ್ಜಿನ್ ಅನ್ನೋದು ಒಂದು ಸ್ವಲ್ಪ ನೀಟಾಗಿ ನೆಕ್ ಹತ್ರ ಇಟ್ಕೊಬಿಟ್ಟು ನಾವು ಫ್ರಂಟ್ ಪಾರ್ಟು ಡೌನ್ ನೋಡ್ಕೋಬೇಕು. ಚೆಸ್ಟ್ ಡೌನು ಅವ್ರು ಬಂದುಬಿಟ್ಟು, ಅಂದರೆ ಚೆಸ್ಟ್ ಪಾಯಿಂಟ್ ಬಂದುಬಿಟ್ಟು 9.5 ಇದೆ. ಆ 9.5 ಅದೇ ಚೆಸ್ಟ್ ಪಾಯಿಂಟ್, ಮಿಡಲ್ ಚೆಸ್ಟ್ ಪಾಯಿಂಟ್ 9.5 ಇದೆ. ಅದ್ರ ಕೆಳಗಡೆ ಬಂದುಬಿಟ್ಟು 3 ಇದೆ. ಅಂದರೆ 13, ಟೋಟಲ್ 13 ಇಟ್ಟಿದ್ದೀನಿ. ಆ 13ಕ್ಕೆ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೋಬೇಕು. ಈಗ ನಾವು
ಕ್ರಾಸ್ ಪಟ್ಟಿಗೋಸ್ಕರ ತಂತೀವಲ್ಲ ಉಕ್ಸ್ ಪಟ್ಟಿ ಹತ್ರ 4.5 ಇಟ್ಕೊಂಡಿದ್ದೀನಿ. ಕ್ರಾಸ್ ತೆಗೆಯೋದಕ್ಕೋಸ್ಕರ ನಾನು 2.5 ಇಡ್ತಾಯಿದ್ದೀನಿ ಅಲ್ಲಿ ನಾನು. ಮತ್ತು ಮೇಯ್ನ್ ಡಾಟಿಗೆ ಆ ಕಡೆ 1 ಇಂಚು ಈ ಕಡೆ 1 ಇಂಚು ಇಟ್ಟೆ. ಮೇಯ್ನ್ ಡಾಟ್ ಹೈಟ್ ಬಂದುಬಿಟ್ಟು 2.5 ಇಟ್ಟಿದ್ದೀನಿ ನಾನು. ಇಲ್ಲಿ ಇವಾಗ ಸೆಕೆಂಡ್ ಡಾಟ್ ಬಂದುಬಿಟ್ಟು ನಾವು ಕ್ಲೀನಾಗಿ ಚೆಕ್ ಮಾಡ್ಕೋಬೇಕು. ಒಂದು ಸಲ ಕ್ರಾಸ್ ಚೆಕ್ ಮಾಡ್ಕೊತ ಇದ್ದರೆ ನಮಗೆ ಏನು ನೀಟಾಗಿ ಬರ್ತಾ ಇರುತ್ತೆ. ಇಲ್ಲಿ ನೋಡಿರಿ 4 ಡಾಟ್ ಬೇಕು ಅಂತಂದರೆ ನಾವು ಅಲ್ಲಿ ಸ್ಟ್ರೈಟಾಗೆ ಗೆರೆ ಎಳ್ಕೋಬೇಕು. ಇಲ್ಲಾಂದರೆ ಕ್ರಾಸಾಗೆ ನಾನು ಗೆರೆ ಹಾಕ್ಕೊಂಡಿನಲ್ಲ ಅಂದರೆ 4 ಡಾಟ್ ಇರೋದಿಲ್ಲ ಈ ಬ್ಲೌಸ್ಗೆ. ಇಲ್ಲಿ ನೋಡಿ ಇಲ್ಲಿ ಬಂದುಬಿಟ್ಟು ನಾನು ಸೆಕೆಂಡ್ ಡಾಟ್ಗೆ ಆ ಮಧ್ಯಕ್ಕೆ ಇಟ್ಕೊಂಡು ಮಾಡಿದ್ದೀನಿ. ಇವೆರಡು ಬೇಸ್ ಮಾಡ್ಕೊಂಡು 3ನೇ ಡಾಟ್ ಅನ್ನೋದು ನಾವು ಮಾಡ್ಕೋಬೇಕು. ಈ ರೀತಿ ಬ್ಲೌಸ್ ಅನ್ನೋದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಫ್ರಂಟ್ ಪಾರ್ಟ್ ಡಾಟ್ಸ್ ಹೇಗೆ ಇಡಬೇಕಂತಂದು ಒಂದು ವೀಡಿಯೋ ಮಾಡ್ತೀನಿ. ಈಗ ಕಟ್ ಮಾಡ್ಕೊಳ್ಳೋದು. ಈಗ ನೆಕ್ಸ್ಟ್ ಬಂದುಬಿಟ್ಟು ಶೇಪ್ ಬೆಲ್ಟ್ ತೆಗಿತಾ ಇದ್ದೀನಿ. ಅದು ವೀಡಿಯೋ ಸ್ವಲ್ಪ ಮಿಸ್ ಆಗಿದೆ. ಶೇಪ್ ಬೆಲ್ಟ್ ಬಂದುಬಿಟ್ಟು ನಾನು ಜಾಯಿಂಟ್ ಮಾಡ್ತೀವಲ್ಲ ಆ ಕಡೆ ಬಂದುಬಿಟ್ಟು 2.5 ಇಡ್ತಾಯಿದ್ದೀನಿ. ಉಕ್ಸ್ ಪಟ್ಟಿ ಕಡೆ 3.5 ಇಡ್ತಾಯಿದ್ದೀನಿ. ಸೈಡ್ ಜಾಯಿಂಟ್ ಕಡೆ 2.5. ಈಗ ನೀಟಾಗಿ ಆ 2.5 ಅನ್ನೋದು ಕಟ್ ಮಾಡ್ಕೋಬೇಕು. 2.5 ಇಟ್ಟಿದ್ದೀನಿ ಆ ಕಡೆ. ಲೈಕ್ ಮಾಡಿರಿ ಫ್ರೆಂಡ್ಸ್. ಹಂಗೆ ಇದು ಬಂದುಬಿಟ್ಟು ಬೆಲ್ಟ್ ತೆಗಿತಾ ಇದ್ದೀನಿ. ಅಂದರೆ ನಾವು ಹಿಂದ್ಗಡೆ ಬ್ಲೌಸ್ ಪಾರ್ಟಿಗೆ ಬೆಲ್ಟ್ ಹಾಕಬೇಕಲ್ಲ ಅದಕ್ಕೋಸ್ಕರ. ಅಂದರೆ 1/2 ಇಂಚ್ ಮಾರ್ಜಿನ್ ಬಿಟ್ಟಿದ್ದೀವಲ್ಲ ಅಲ್ಲಿ ಹಾಕ್ಬಿಟ್ಟು ಬೆಲ್ಟ್ ಇದು ಸಿಂಗಲ್ ಬ್ಲೌಸು. ಅದರಿಂದ ಯಾವುದೇ ಬ್ಲೌಸ್ಗಾಗಲಿ ನಾವು ಅದನ್ನು ಶೇಪ್ ಬೆಲ್ಟನ್ನು ತೆಗಿಬೇಕು. ಹಂಗಾದ್ರೆ ಚೆನ್ನಾಗಿ ಕಾಣಿಸೋದು, ಎತ್ಕೊಂಡು ಥರ ಇರೋದಿಲ್ಲ. ಇದು ಬಂದುಬಿಟ್ಟು ನಾನು ಹ್ಯಾಂಡ್ಸ್ ಕಟ್ ಮಾಡ್ತಾಯಿದ್ದೀನಿ. ನೋಡಿ ಕೆಳಗಡೆ ಸ್ಟ್ರೈಟಾಗಿ ಒಂದು ಗೆರೆ ಹಾಕ್ಕೊಂಡಿದ್ದೀನಿ. ಅದ್ರ ಮೇಲ್ಗಡೆ ಆ ಸ್ಕೇಲ್ ಎಷ್ಟೈತೋ ಅಷ್ಟುದ್ದ ಇಟ್ಕೊತಿದ್ದೀನಿ. ಯಾಕಂದರೆ ಮಡಿಸಿ ಎಮ್ಮಿಂಗ್ ಮಾಡಬೇಕಲ್ಲ ಅದಕ್ಕೆ. ಬ್ಲೌಸ್ ಹೈಟ್ ಬಂದುಬಿಟ್ಟು 6, ತಿರ್ಗಾ ಬ್ಲೌಸ್ ಲೂಸ್ ಬಂದುಬಿಟ್ಟು 6 ಇಂಚು. ನಾವು ಬ್ಲೌಸ್ ಡೌನ್ ಬಂದುಬಿಟ್ಟು 3.25 ಇಂಚ್ ಇಟ್ಟಿದ್ದೀನಿ. ಈಗ ಸ್ಟ್ರೈಟಾಗಿ ಗೆರೆ ಹಾಕ್ಕೋಬೇಕು. ನೋಡಿರಿ ಇವಾಗ ನಮಗೆ ಹಾರ್ಮೋನ್ ಲೂಸ್ ಬಂದುಬಿಟ್ಟು 8 ಬಂದಿದೆ. ಅಂದರೆ 16 ಇಂಚಲ್ಲಿ ಅರ್ಧ 8. ಇವಾಗ ನಾವು ಸೆಕೆಂಡ್ ಲೈನ್ ಹಾಕಿರ್ತೀವಲ್ಲ ಅಲ್ಲಿ ಟೇಪಲ್ಲಿ ನೀಟಾಗಿ 1/2 ಇಂಚ್ ಮಡಚಿ ಇವಾಗ ನಾವು ಅಲ್ಲಿ ಕ್ರಾಸ್ ಅನ್ನೋದು 1.25 ಇಡ್ತಾಯಿದ್ದೀನಿ. ಆವಾಗ ನಾವು ಕರ್ವ್ ಅನ್ನೋದು ನೀಟಾಗಿ ಬರುತ್ತೆ. ನೋಡಿ ಕರ್ವ್ ಸ್ಕೇಲಿಂದ ಈ ರೀತಿ ಸಿಂಪಲ್ಲಾಗಿ ಅಲ್ಲಿ 1/2 ಇಂಚು ಅಂದರೆ ಫ್ರಂಟ್ ಶೇಪ್ ತೆಗಿಬೇಕಲ್ಲ ಅದಕ್ಕೆ ಒಳಗಡೆ ಹಾಕ್ಕೊಂತೀವಲ್ಲ ಅದು ಫ್ರಂಟ್ ಶೇಪಲ್ಲೇ ನೀಟಾಗಿ ಕೊಟ್ಬಿಡೋದು. ಇಷ್ಟೇ ಫ್ರೆಂಡ್ಸ್. ತುಂಬ ಈಸಿಯಾಗಿ ಹ್ಯಾಂಡ್ಸ್ ಅನ್ನೋದು ಕಟ್ ಮಾಡ್ಬೋದು. ಹ್ಯಾಂಡ್ಸ್ ಕಟ್ ಮಾಡೋದು ತುಂಬ ಈಸಿ. ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಶೇರು ಲೈಕ್ ಮಾಡಿರಿ, ಕಾಮೆಂಟ್ ಕೂಡ ಮಾಡಿರಿ ಮರಿಬೇಡ. ಈಗ ನೋಡಿರಿ ನಾವು ಇದು ಮಾರ್ಜಿನ್ಗೋಸ್ಕರ 2 ಇಂಚ್ ತಗೋಬೇಕಲ್ಲ. ನಾನು ಇಲ್ಲೇ ಬ್ಲೌಸ್ ಹತ್ರ ಈ ಕಡೆನೇ ತಗೊತಾ ಇದ್ದೀನಿ. ಅದು ಹೊಲಿಯೋ ಸಾರಿ ಜಾಯಿಂಟ್ ಮಾಡಬೇಕು. ಜಾಯಿಂಟ್ ಮಾಡಿ ನಾವು ಕ್ರಾಸ್ ತೆಗೆದ್ರೆ ಮುಗಿದೋಯ್ತು. ನೋಡಿ ಇಷ್ಟೇ ಬ್ಲೌಸ್ ಕಟ್ಟಿಂಗ್ ಮಾಡಿರೋದು. ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಕೂಡ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.